ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಬೆಸ್ಟ್ ವಿಶಸ್ ಟು ಆಲ್ ಅನ್ನೋ ಜಾಪನೀಸ್ ಹಾರರ್ ಥ್ರಿಲ್ಲರ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇಗೆ ಒಬ್ಬರ ದುಃಖ ಒಂದು ಫ್ಯಾಮಿಲಿ ಅವ್ರಿಗೆ ಖುಷಿ ತರುತ್ತೆ, ಇಡೀ ಊರಿನ ಜನ ತಮ್ಮ ಖುಷಿ ಸಮೃದ್ಧಿಗಾಗಿ ಮಾಡುವಂತ ಆಚರಣೆ ಎಷ್ಟು ಭಯಾನಕವಾಗಿ ಇರುತ್ತೆ. ಈ ಆಚರಣೆ ಬಗ್ಗೆ ತಿಳಿದ ಒಬ್ಳು ಹುಡುಗಿ ಇಂಥ ಸಮಾಜದಲ್ಲಿ ಹೇಗೆ ಸರ್ವೈವ್ ಆಗ್ತಾಳೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಮೇಲ್ನೋಟಕ್ಕೆ ಸಿಂಪಲ್ ಆಗಿದೆ ಅಂತ ಅನ್ಸ್ಬೋದು, ಆದ್ರೆ ಮೂವಿನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಎಲ್ಲಿ ಯಾಕೆ ಏನ್ ನಡೀತಿದೆ ಅಂತ ಕೊನೆಗೂ ಸರಿಯಾಗಿ ಅರ್ಥ ಆಗಲ್ಲ. ಆದ್ರೆ ಈ ವಿಡಿಯೋಲಿ ನಾನು ಆದಷ್ಟು ಮೂವಿಯಲ್ಲಿ ಏನ್ ನಡೀತಿದೆ ಅಂತ ಸಿಂಪಲ್ ಆಗಿ ಹೇಳೋಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಮೊದಲು ಮೂವಿಯ ಸ್ಟೋರಿಯನ್ನ ನೋಡೋಣ, ಆಮೇಲೆ ಏನಾಯ್ತು ಅಂತ ಕೊನೆಯಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಮಧು ಗೌಡ, ರೋಹಿತ್ ಗೌಡ, ವೆಂಕಟೇಶ ಗೌಡ, ಸುಮನ್, ಸುಶಾಂತ್ ಪೂಜಾರಿ ಮತ್ತೆ ಅನುಮಾಹಿ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫ್ಯಾಮಿಲಿಯನ್ನ ತೋರಿಸ್ತಾರೆ, ತುಂಬಾನೇ ಖುಷಿಯಾಗಿರೋ ಫ್ಯಾಮಿಲಿ. ಇವರೆಲ್ಲರ ಹೆಸರು ಏನು ಅಂತ ಮೂವಿಯಲ್ಲಿ ಎಲ್ಲೂ ಹೇಳಲ್ಲ, ಯಾಕಂದ್ರೆ ಮೂವಿಯಲ್ಲಿ ಮುಂದೆ ಏನೇನ್ ನಡೆಯುತ್ತೋ ಅದೆಲ್ಲ ಇವರ ಮನೆಯಲ್ಲಿ ಮಾತ್ರ ಅಲ್ಲ, ಎಲ್ಲರ ಮನೆಯಲ್ಲೂ ನಡೀತಾ ಇದೆ. ಹಾಗಾಗಿ ಎಲ್ಲರ ಕತೆ ಇದು, ಇವರೊಬ್ರುದಲ್ಲ ಅಂತ ಹೇಳೋ ಉದ್ದೇಶದಿಂದ ಯಾರ ಹೆಸರು ಕೂಡ ಇಲ್ಲಿ ನಮ್ಗೆ ಗೊತ್ತಾಗಲ್ಲ. ಆದ್ರೆ ಮೂವಿಯ ಮೇನ್ ಕ್ಯಾರೆಕ್ಟರ್ ಆಗಿರೋ ಈ ಚಿಕ್ಕ ಹುಡುಗಿಗೆ ಯೂಕಿ ಅಂತ ನಾವೇ ಕರೆಯೋಣ. ಇನ್ನ ಇವಳ ಅಪ್ಪ ಅಮ್ಮ ಮತ್ತೆ ಅಜ್ಜಿ ತಾತ ಕೂಡ ಇದ್ದಾರೆ, ಇವರನ್ನ ಹಾಗೆ ಕರೆಯೋಣ, ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಅಜ್ಜಿ ಹೇಳ್ತಿದ್ದಾರೆ, ಇದೇ ರೀತಿ ಒಟ್ಟಿಗೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ಖುಷಿ. ಮತ್ತೆ ನೀನು ಮಗಳೇ ಖುಷಿಯಾಗಿದ್ಯಾ ಅಂತ ಯೂಕಿಗೆ ಕೇಳಿದಾಗ ಹೌದು ಅಂತ ತಲೆ ಆಡಿಸ್ತಾಳೆ. ಹೀಗೆ ಎಲ್ಲರೂ ಖುಷಿಯಾಗಿ ಇರ್ತಾರೆ. ಒಂದಿನ ರಾತ್ರಿ ಮಲಗಿದ್ದಾಗ ಯೂಕಿಗೆ ಮೇಲೆ ಏನೋ ಶಬ್ದ ಆಗ್ತಿರೋದು ಕೇಳಿಸ್ತಾ ಇದೆ. ಏನು ಅಂತ ನೋಡೋಕೆ ಬಂದಾಗ ಒಂದು ರೂಮ್ ನ ಡೋರ್ ಸ್ವಲ್ಪ ಓಪನ್ ಆಗಿರುತ್ತೆ. ಅಲ್ಲಿ ಯಾರೋ ಒಬ್ಬ ಭಯಾನಕವಾಗಿ ಕಾಣ್ತಿರೋ ವ್ಯಕ್ತಿ ಯೂಕಿನ ನೋಡ್ತಾನೆ. ಯೂಕಿ ಕೂಡ ಅವನನ್ನ ನೋಡಿ ಇವಳಿಗೆ ತುಂಬಾನೇ ಭಯ ಆಯ್ತು. ಹಾಗಾಗಿ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಹಾಗಂತ ಈಗ ನಡೆದಿದ್ದೆಲ್ಲ ಕೇವಲ ಕನ್ಸು ಅಷ್ಟೇ ಅಲ್ಲ ಸ್ನೇಹಿತರೆ, ರಿಯಲ್ ಆಗು ಇವಳು ಚಿಕ್ಕವಳಿದ್ದಾಗ ನಡೆದಿದೆ. ಅವತ್ತು ಹೆದರ್ಕೊಂಡಿದ್ದವಳು ಈಗ ಬೆಳೆದು ಟೋಕಿಯೋ ಸಿಟಿಗೆ ನರ್ಸಿಂಗ್ ಓದೋಕೆ ಅಂತ ಬಂದಿದ್ರು ಕೂಡ ಅದೇ ಕೆಟ್ಟ ಕನ್ಸು ಬೀಳ್ತಾ ಇದೆ. ಇವಳಷ್ಟೇ ಅಲ್ಲ, ಇವಳ ತಂದೆ ತಾಯಿ ಈಗ ತಮ್ಮ ಬೇರೆ ಇದ್ದಾನೆ, ಅವರು ಕೂಡ ಸಿಟಿಗೆನೆ ಶಿಫ್ಟ್ ಆಗಿದ್ದಾರೆ. ಎಲ್ಲರೂ ಮಾತಾಡ್ಕೊಂಡು ಸ್ವಲ್ಪ ದಿನ ಅಜ್ಜಿ ತಾತನ್ ಮನೆಗೆ ಹೋಗ್ ಬರೋಕೆ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಯೂಕಿಯ ತಮ್ಮಂಗೆ ಹುಷಾರಿಲ್ದಂಗ ಆಗಿದೆ ಅಂತ ಇವಳ ತಂದೆ ತಾಯಿ ನಾವು ಇವತ್ತು ಬರ್ತಿಲ್ಲ, ನೀನು ಹೋಗು ಅಂತ ಫೋನ್ ಮಾಡಿ ಹೇಳಿದ್ರಿಂದ ಯೂಕಿ ಒಬ್ಳೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೊರಡ್ತಾಳೆ. ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಒಬ್ಳು ಅಜ್ಜಿ ಪಾಪ ಕಷ್ಟ ಪಡ್ತಿದ್ದಾರೆ ಅಂತ ಸಹಾಯ ಮಾಡ್ತಿದ್ರೆ ಒಬ್ಬ ವ್ಯಕ್ತಿ ಇವಳ ಟ್ರಾಲಿ ಬ್ಯಾಗ್ ನ ಒತ್ಕೊಂಡು ಹೋದ್ರು ಕೂಡ ಸಾರಿನೂ ಕೇಳಲ್ಲ. ಇವಳೆ ಬ್ಯಾಗ್ ನ ಎತ್ಕೊಂಡು ಅಜ್ಜಿನೂ ಕರ್ಕೊಂಡು ರೋಡ್ ಕ್ರಾಸ್ ಮಾಡ್ತಾಳೆ. ಅಜ್ಜಿ ಥ್ಯಾಂಕ್ಸ್ ಕಣಪ್ಪ, ನಿನ್ನಂತವ್ರು ಇನ್ನೂ ಜಾಸ್ತಿ ಜನ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೆಂಗಾಗಿರೋರ್ನ ನಮ್ಮಂತ ವಯಸ್ಸಾಗಿರೋರ್ಗೋಸ್ಕರ ಬಲಿ ಕೊಡ್ತಾ ಇರೋದು ನೋಡಿದ್ರೆ ಬೇಜಾರಾಗುತ್ತೆ ಅಂತ ಹೇಳಿ ಹೋಗ್ತಾರೆ. ಇದ್ಯಾಕ್ ಹೀಗೆ ಹೇಳಿದ್ರು ಅಂತ ಯೂಕಿಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ. ಟ್ರೈನ್ ಹತ್ತಿ ಸೀದಾ ಅಜ್ಜಿ ತಾತನ್ ಊರಿಗೆ ಬರ್ತಾಳೆ. ಅಜ್ಜಿ ತಾತನ್ಗಂತೂ ಇವಳನ್ನ ತುಂಬಾನೇ ವರ್ಷಗಳಾದ್ಮೇಲೆ ನೋಡಿ ಸಖತ್ ಖುಷಿ ಆಗಿದೆ, ಇವಳಿಗೂ ಕೂಡ. ಮತ್ತೆ ನೀನು ಖುಷಿಯಾಗಿದ್ಯಾ ಅಂತ ಕೇಳ್ತಾರೆ. ಇದೇನಪ್ಪ ಬಂದವ್ರನ್ನ ಚೆನ್ನಾಗಿದ್ದೀರಾ ಅಂತ ಕೇಳೋರ್ನ ನೋಡಿದೀನಿ, ಇವರು ಖುಷಿಯಾಗಿದ್ಯಾ ಅಂತ ಕೇಳ್ತಾರಲ್ಲ ಅಂತ ಅನ್ಸಿದ್ರು ಕೂಡ ಖುಷಿಯಾಗಿ ಇದ್ದೀನಿ ಅಂತ ಹೇಳ್ತಾಳೆ ಯೂಕಿ. ಆಮೇಲೆ ತನ್ನ ರೂಮ್ಗೆ ಬಂದಾಗ ಇಲ್ಲೇ ಇರೋ ಫೋಟೋ ಆಲ್ಬಮ್ ನ ನೋಡ್ಬೇಕಾದ್ರೆ ಅಜ್ಜಿ ತಾತನ್ ಜೊತೆ ಚಿಕ್ಕ ಹುಡುಗ ಆಗಿರೋ ಇವಳ ತಂದೆಯ ಫೋಟೋ ಕೂಡ ಇದೆ. ಜೊತೆಯಲ್ಲಿ ಒಬ್ಳು ಚಿಕ್ಕ ಹುಡುಗಿ ಕೂಡ ಇದ್ದಾಳೆ, ಆದ್ರೆ ಮುಖವನ್ನ ಸ್ಕ್ರಾಚ್ ಮಾಡಿದರೆ ಯಾರು ಈ ಹುಡುಗಿ, ಯಾವತ್ತು ನಾನು ನೋಡೇ ಇಲ್ವಲ್ಲ ಅಂತ ಯೂಕಿಗೆ ಅನ್ಸುತ್ತೆ. ಇದೇ ಸಮಯಕ್ಕೆ ಹೊರಗೆ ಒಬ್ಬ ಚಡ್ಡಿ ಹಾಕಿರೋ ವ್ಯಕ್ತಿಯನ್ನ 3 ಜನ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾಳೆ. ಆದ್ರೆ ಏನಾದ್ರೂ ಆಗ್ಲಿ ಅಂತ ಜಾಸ್ತಿ ಏನೋ ತಲೆ ಕೆಡ್ಸ್ಕೊಳಲ್ಲ. ಊಟ ಮಾಡೋಕೆ ಬಂದಾಗ ಯೂಕಿಗೆ ಮೀಸೋ ಸೂಪ್ ಕುಡಿಬೇಕು ಅಂತ ಅನಿಸ್ತಿದೆ. ಅಂದ್ರೆ ಸೋಯಾಬೀನ್ ಮತ್ತೆ ಕೋಜಿ ಅನ್ನೋ ಫಂಗಸ್ ನ ಬಳಸಿ ಮಾಡೋ ಒಂದು ಪೇಸ್ಟ್ ಇದು. ಇದನ್ನ ಸೂಪ್ಗೆ ಮತ್ತೆ ಬೇರೆ ಬೇರೆ ಡಿಶ್ ಗಳಿಗೆ ಹಾಕೊಂಡು ತಿಂತಾರೆ. ಮೀಸೋನ ಮಾರ್ಕೆಟ್ ಇಂದಾನೆ ಎಲ್ಲರೂ ಕೊಂಡ್ಕೊಂಡ್ ಬರೋದು, ಮನೆಯಲ್ಲಿ ಕಡಿಮೆ ತಯಾರಿಸೋದು. ಆದ್ರೆ ಅಜ್ಜಿ ನಾನೇ ಇದನ್ನ ಮನೆಯಲ್ಲೇ ತಯಾರಿಸಿರೋದು ಅಂತ ಹೇಳ್ತಿದ್ದಾರೆ. ಯೂಕಿ ತಾನು ಚಿಕ್ಕವಳಿದ್ದಾಗ ಮೇಲೆ ಒಂದು ರೂಮ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ನೋಡಿ ಹೆದರ್ಕೊಂಡಿದ್ದಲ್ಲ, ಅದಕ್ಕೆ ಕ್ಯೂರಿಯಾಸಿಟಿಗೆ ಆ ರೂಮ್ ಅಲ್ಲಿ ಯಾರಾದ್ರೂ ಇದಾರ ಅಂತ ಕೇಳಿದಾಗ ಇಲ್ಲ ಸ್ಟೋರ್ ರೂಮ್ ಮಾಡ್ಕೊಂಡಿದೀವಿ ಅದನ್ನ ಅಂತ ಸುಳ್ಳು ಹೇಳ್ತಾರೆ ಅಜ್ಜಿ. ಯೂಕಿ ಅಜ್ಜಿ ತಾತನ್ ಜೊತೆ ಕುತ್ಕೊಂಡು ಊಟ ಮಾಡಬೇಕಾದ್ರೆ ಹಂದಿ ಮಾಂಸ ಬೇರೆ ತಿಂತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಈಗ ಅಜ್ಜಿ ತಾತ ಇಬ್ರು ಕೂಡ ಹಂದಿ ತರಾನೇ ಶಬ್ದ ಮಾಡ್ತಾ ಇದ್ದಾರೆ. ಇದನ್ನ ನೋಡಿ ನಗ್ಬೇಕೋ ಅಜ್ಜಿ ತಾತಂಗ್ ಏನೋ ಆಯ್ತು ಅಂತ ಗಾಬರಿ ಆಗ್ಬೇಕೋ ಒಂದು ಅರ್ಥ ಆಗ್ತಿಲ್ಲ ಯೂಕಿಗೆ. ಇವರಿಬ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಸುಮ್ನಾಗಿ ಹಂದಿಗಳಿಗೆ ನಮ್ಮ ಆಹಾರ ಆಗಿರೋದಕ್ಕೆ ತುಂಬಾನೇ ಖುಷಿ ಇದೆ, ಇನ್ನೇನು ಅವುಗಳು ಹುಟ್ಟೋದೆ ನಾವು ತಿನ್ನೋಕೆ ಅಲ್ವಾ ಅಂದಾಗ ಯೂಕಿಗೆ ಬೇಜಾರಾಗುತ್ತೆ. ಅವುಗಳನ್ನ ಸಾಯಿಸಿ ನಾವು ತಿಂತಾ ಇರೋದು ಈ ರೀತಿ ತಮಾಷೆ ಮಾಡದೆ ಸ್ವಲ್ಪ ಆದ್ರೂ ಅವುಗಳಿಗೆ ಕೃತಜ್ಞರಾಗಿರ್ಬೇಕು ಅಂತ ಯೂಕಿ ಹೇಳ್ತಿದ್ದಾಳೆ. ಇದರ ನಡುವೆ ಮೇಲೆ ಮತ್ತೆ ಆ ರೂಮ್ ಇಂದ ಶಬ್ದ ಎಲ್ಲ ಕೇಳಿಸ್ತಿದೆ. ಇದೆಲ್ಲ ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ, ಮುಂದೆ ಇದೆಲ್ಲ ಯಾಕೆ ನಡೀತಿದೆ ಅಂತ ಉತ್ತರ ಸಿಗುತ್ತೆ. ಯೂಕಿ ಸ್ನಾನ ಮಾಡಿ ಬಾತ್ರೂಮ್ ಇಂದ ಹೊರಗೆ ಬಂದ್ರೆ
ನೋಡ್ತಾರೆ ತಾತ ರೂಮ್ ಹತ್ರ ಬಾಯ್ ಬಿಡ್ಕೊಂಡು ನಿಂತಿದ್ದಾರೆ. ಇದೇನ್ ತಾತನ ಆತ್ಮ ಬಾಯಿಂದ ಏನಾದ್ರೂ ಹೋಗ್ಬಿಡ್ತಾ ಅಂತ ಯೂಕಿ ಅವರನ್ನ ಮಾತಾಡಿಸಿದಾಗ ಹೇಗೋ ನಾರ್ಮಲ್ ಆಗ್ತಾರೆ. ತಾತ ಬಾಯ್ ಬಿಡ್ಕೊಂಡು ನಿಂತ್ರೆ ಆಗಲ್ಲ, ಸ್ನಾನಕ್ಕೆ ಹೋಗಿ ಅಂತ ಕಳಿಸ್ತಾಳೆ ಯೂಕಿ. ಮುಂದಿನ ದಿನ ಯೂಕಿ ಮನೆಯವ್ರಿಗೆ ಫೋನ್ ಮಾಡಿ, ಅಂದ್ರೆ ಗಂಡಂಗಲ್ಲ ಅಪ್ಪ ಅಮ್ಮಂಗೆ ಫೋನ್ ಮಾಡಿ, ಯಾಕೋ ಅಜ್ಜಿ ತಾತ ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ನೀವು ಕೂಡ ಆದಷ್ಟು ಬೇಗ ಬನ್ನಿ ಅಂತ ಹೇಳಿ ಫೋನ್ ಇಡ್ತಿದ್ದಂಗೆ ಇಲ್ಲೇ ಒಬ್ಬ ಸ್ಕೂಲ್ ಹುಡುಗ ಸೈಕಲ್ ಇಂದ ಬಿದ್ದಿದ್ದಾನೆ. ಇವನನ್ನ ನೋಡಿ ಬೇರೆ ಸ್ಕೂಲ್ ಹುಡುಗರು ಆಡ್ಕೊಂಡು ನಗಾಡ್ತಿದ್ದಾರೆ. ಸಹಾಯ ಮಾಡೋಕು ಬರ್ದೇ ಇದ್ದಾಗ ಅವನಿಗೆ ಸಹಾಯ ಮಾಡೋಕೆ ಯೂಕಿನೇ ಬರ್ತಾಳೆ. ಇವಳ ಚೈಲ್ಡ್ಹುಡ್ ಫ್ರೆಂಡ್ ಕೂಡ ಹೆಲ್ಪ್ ಗೆ ಬರ್ತಾನೆ. ಸೈಕಲ್ ಹಾಳಾಗಿದೆ, ಹಾಗಾಗಿ ಫ್ರೆಂಡೇ ಹುಡುಗನನ್ನ ಸ್ಕೂಲ್ಗೆ ಬಿಡೋಕೆ ಹೊರಟಾಗ ಯೂಕಿ ಕೂಡ ಇವರ ಜೊತೆ ಮಿನಿ ಟ್ರಕ್ ಅಲ್ಲಿ ಹೊರಡ್ತಾಳೆ. ತುಂಬಾನೇ ವರ್ಷಗಳಾದ್ಮೇಲೆ ಇಬ್ರು ಭೇಟಿಯಾಗಿರೋದಕ್ಕೆ ಕಷ್ಟ ಸುಖ ಮಾತಾಡ್ಕೋಬೇಕಾದ್ರೆ ಯೂಕಿ ನರ್ಸ್ ಆಗ್ತಿರೋ ವಿಷಯ ಹೇಳಿದಾಗ, ನಾನು ಏನೂ ಆಗೋಕಾಗ್ಲಿಲ್ಲ, ನಮ್ಮ ಅಪ್ಪಂಗೆ ಹುಷಾರಿಲ್ದಂಗಾಯ್ತು, ಅವರ ಫಾರ್ಮ್ ನ ನೋಡ್ಕೊಂಡು ಇಲ್ಲೇ ಇದ್ದೀನಿ ಅಂತ ಹೇಳ್ತಾನೆ ಇವಳ ಫ್ರೆಂಡ್. ಈ ಹುಡುಗನನ್ನ ಸ್ಕೂಲ್ಗೆ ಬಿಟ್ಟು ಬಂದಾದ್ಮೇಲೆ ಒಂದು ಕಡೆ ಕುತ್ಕೊಂಡು ಇಬ್ರು ಮಾತಾಡ್ತಿದ್ದಾರೆ. ಯೂಕಿ ತಾನು ಯಾಕೆ ನರ್ಸ್ ಆಗ್ಬೇಕು ಅನ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಇವರಮ್ಮ ಕೂಡ ನರ್ಸ್, ಇವಳಿಗೆ ಜನರನ್ನ ಕಾಪಾಡ್ಬೇಕು ಅಂತ ಆಸೆ ಇದೆ, ಅದಕ್ಕೆ ನರ್ಸಿಂಗ್ ಮಾಡ್ತಿದ್ದಾಳೆ. ಹಾಗಾದ್ರೆ ಮೊದ್ಲು ನನ್ನ ಕಾಪಾಡುವಂತ ಫ್ರೆಂಡ್ ಹೇಳ್ದವನು ಏನು ಇಲ್ಲ ತಮಾಷೆ ಮಾಡ್ದೆ, ಬಾ ನಿನ್ನ ಮನೆ ಹತ್ರ ಬಿಟ್ಟು ಹೋಗ್ತೀನಿ ಅಂತ ಕರ್ಕೊಂಡು ಹೊಡ್ತಾನೆ. ಯಾಕೆ ಈ ರೀತಿ ಹೇಳ್ದ ಅಂದ್ರೆ ಇವನು ಒಳ್ಳೆ ಆರ್ಟಿಸ್ಟ್ ಆಗಿದ್ದಾನೆ, ತುಂಬಾನೇ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡ್ತಾನೆ. ತುಂಬಾನೇ ಕನ್ಸ್ ಕಟ್ಕೊಂಡು ಸಿಟಿಗೆ ಹೋಗಿ ಜೀವನ ಕಟ್ಕೋಬೇಕು ಅನ್ಕೊಂಡಿದ್ದವನು ತಂದೆಗೆ ಹುಷಾರಿಲ್ದಂಗಾಗಿ ಅವರ ಫಾರ್ಮ್ ಅಲ್ಲೇ ಕೆಲಸ ಮಾಡ್ಕೊಂಡಿರೋ ಹಾಗಾಗಿದೆ. ಇಷ್ಟ ಇಲ್ದೇ ಇದ್ರು ಕೂಡ ಈಗ ಫ್ರೆಂಡ್ ಇವಳನ್ನ ಕರ್ಕೊಂಡ್ ಬಂದು ಮನೆ ಹತ್ರ ಬಿಟ್ಟು ಹೋಗ್ತಾನೆ. ಇದನ್ನ ನೋಡಿದ ತಾತ ಅವನನ್ನ ಮತ್ತೆ ಭೇಟಿ ಆಗ್ಬೇಡ ಅಂತಾರೆ. ಯಾಕೆ ಅಂತ ಯೂಕಿ ಕೇಳಿದ್ರು ಹೇಳಲ್ಲ. ಮನೆ ಒಳಗೆ ಬಂದ್ರೆ ಮೊದ್ಲು ತಾತ ಬಾಯ್ ಬಿಡ್ಕೊಂಡು ನಿಂತಿದ್ರಲ್ಲ, ಅದೇ ರೀತಿ ಈಗ ಅಜ್ಜಿ ನಿಂತಿದ್ದಾರೆ. ಅಜ್ಜಿ ಅಂತ ಇವರನ್ನ ಕೂಗ್ದಾಗ ತಮ್ಮ ಪಾಡಿಗೆ ತಾವು ರೂಮ್ಗೆ ಹೋದ್ರು. ಆಮೇಲೆ ಯೂಕಿನ ಕೂರಿಸ್ಕೊಂಡು, ನಾವು ನಿನ್ನನ್ನ ಎಷ್ಟು ಪ್ರೀತಿಸ್ತೀವಿ ಅಂತ ಹೇಳ್ಬೇಕಿತ್ತು ಅಂತ ಇವಳ ಬೆರಳನ್ನ ಎತ್ಕೊಂಡು ಕಣ್ಣಿಗೆ ಎಟ್ಕೊಂತಾ ಇದ್ದಾರೆ. ಹೇಗೋ ಸರಿಯಾದ ಸಮಯಕ್ಕೆ ಇವಳ ಕೈನ ಎಳ್ಕೊಂಡ್ಲು. ಜಪಾನ್ ನಲ್ಲಿ ವಯಸ್ಸಾದವರು ಮೊಮ್ಮಕ್ಕಳಿಗೆ ಅಥವಾ ಚಿಕ್ಕವರಿಗೆ ತಾವು ಅವರನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳೋಕೆ ಒಂದು ಮಾತನ್ನ ಹೇಳ್ತಾರೆ, ನಿನ್ನನ್ನ ನಮ್ಮ ಕಣ್ಣಿನ ಒಳಗೆ ಇಟ್ರು ನೋವಾಗಲ್ಲ ಅಂತ. ಕಣ್ಣು ಎಷ್ಟು ಸೆನ್ಸಿಟಿವ್ ಅಂದ್ರೆ ಸಣ್ಣ ಧೂಳು ಕಣ್ಣಿಗೆ ಹೋದ್ರೂ ತುಂಬಾನೇ ಹಿಂಸೆ ಆಗುತ್ತೆ, ಅಂತದ್ರಲ್ಲಿ ಮಕ್ಕಳನ್ನ ಕಣ್ಣಿಗೆ ಇಟ್ಕೊಂಡ್ರು ನೋವಾಗಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ತಮ್ಮ ಪ್ರೀತಿಯನ್ನ ತೋರ್ಸೋಕೆ. ಅದು ಮಾತು ಅಷ್ಟೇ ಸ್ನೇಹಿತರೆ, ಮಕ್ಕಳನ್ನೇ ಕಣ್ಣಿಗೆ ಇಟ್ಕೊಂಡು ನೋಡು ಪ್ರೀತಿ ಎಷ್ಟಿದೆ ಅಂತ ಹೇಳಲ್ಲ, ಆದ್ರೆ ಅವರು ಅದನ್ನೇ ಮಾಡ್ತಾರೆ, ಬೆರಳನ್ನ ಕಣ್ಣಿಗೆ ಇಟ್ಕೊಂಡು. ಇವತ್ ರಾತ್ರಿ ಯೂಕಿಗೆ ನಿದ್ದೆ ಬರ್ತಿಲ್ಲ, ಸಮಾಧಾನನೂ ಇಲ್ಲ. ಅದಕ್ಕೆ ಮೇಲಿರೋ ರೂಮ್ ಅಲ್ಲಿ ಏನಿದೆ ನೋಡೇ ಬಿಡೋಣ ಅಂತ ಅಜ್ಜಿ ತಾತಂಗೆ ಕಾಣದಂಗೆ ಕೀ ಎತ್ಕೊಂಡು ರೂಮ್ ನ ಡೋರ್ ಓಪನ್ ಮಾಡೋಕೆ ಬಂದಾಗ ಅಜ್ಜಿ ಎದ್ದು ಬರ್ತಾರೆ. ಅಂದ್ರೆ ನಿದ್ದೆಯಿಂದ ಎಚ್ಚರಿಕೆ ಆಗಿಲ್ಲ, ನಿದ್ದೆಯಲ್ಲೇ ಓಡಾಡ್ತಿದ್ದಾರೆ. ಓಡ್ ಬಂದು ರೂಮ್ ನ ಡೋರ್ಗೆ ಒಂದೇ ಸಮ ಗುತ್ಕೊಂತಿದ್ದಾರೆ. ಏನ್ ನಡೀತಿದೆ ಅಂತ ಗೊತ್ತಾಗದೆ ಗಾಬರಿ ಆಗಿರೋ ಯೂಕಿಗೆ ರೂಮ್ ನ ಡೋರ್ ಅನ್ನ ಕೂಡ ಓಪನ್ ಮಾಡೋಕ್ ಆಗ್ಲಿಲ್ಲ. ಬೆಳಗ್ಗೆ ತಿಂಡಿ ತಿಂತಿದ್ದಾಗ ಇಲ್ಲಿಗೆ ಒಬ್ಬ ವ್ಯಕ್ತಿ ತೆಳ್ಕೊಂಡ್ ಬಂದಾಗ ನಾವು ಮತ್ತೆ ಯೂಕಿ ನೋಡ್ತೀವಿ, ಇವನ ಕಣ್ಣು ಬಾಯಿ ಮತ್ತೆ ಕಿವಿಯನ್ನ ಕೂಡ ಮುಚ್ಚಿ ಒಲಿಗೆ ಹಾಕಿದ್ದಾರೆ. ಯೂಕಿ ತುಂಬಾನೇ ಹೆದರ್ಕೊಂಡಿರೋದನ್ನ ನೋಡಿ ಅಜ್ಜಿ ತಾತ ಇಬ್ರು ತಕ್ಷಣ ಈ ವ್ಯಕ್ತಿಯ ಕಾಲಿಡ್ಕೊಂಡು ವಾಪಸ್ ಆ ರೂಮ್ಗೆ ಎಳ್ಕೊಂಡು ಹೋಗಿ ಕೈ ಕಾಲೆಲ್ಲ ಕಟ್ ಹಾಕ್ತಿದ್ದಾರೆ. ಇದೇಗಪ್ಪ ಬಿಚ್ಕೊಂಡ್ ಬಂದ ಅಂತ ಅಜ್ಜಿ ತಾತ ಇಬ್ರು ಮಾತಾಡ್ಕೊಂತಿದ್ದಾರೆ. ಈ ವ್ಯಕ್ತಿ ಚಡ್ಡಿ ಬಿಟ್ರೆ ಬೇರೆ ಏನೋ ಹಾಕಿಲ್ಲ, ದೇಹದಲ್ಲಿ ಒಂದೆರಡು ಕಡೆ ಗಾಯನೋ ಏನೋ ಆಗಿದೆ, ಅದಕ್ಕೆ ಬ್ಯಾಂಡೇಜ್ ಹಾಕಿದ್ದಾರೆ. ಮತ್ತೆ ಅಜ್ಜಿ ಈ ವ್ಯಕ್ತಿನೇ ನಮ್ಮ ಖುಷಿಗೆ ಕಾರಣ ಅಂತಿದ್ದಂಗೆ ಹೆದರ್ಕೊಂಡು ಮನೆಯಿಂದನೇ ಓಡ್ತಾಳೆ ಯೂಕಿ. ತಾತ ಅಜ್ಜಿಗೆ ನಾವು ಮೊದ್ಲೇ ಅವಳಿಗೆ ಈ ವಿಷಯ ಹೇಳ್ಬೇಕಿತ್ತು ಅಂದಾಗ, ಇರ್ಲಿ ಪರವಾಗಿಲ್ಲ, ಅವಳಿಗೆ ಮುಂದೆ ಎಲ್ಲ ಅರ್ಥ ಆಗುತ್ತೆ ಅಂತಾರೆ ಅಜ್ಜಿ. ಯೂಕಿ ರೋಡಲ್ಲಿ ಓಡಾಡ್ಬೇಕಾದ್ರೆ ಅವಳ ಫ್ರೆಂಡ್ ಮಿನಿ ಟ್ರಕ್ ಅಲ್ಲಿ ಬರ್ತಾನೆ. ಏನಾಯ್ತು ಅಂತ ಕೇಳಿದಾಗ ಇವಳು ಹೇಳೋ ಅಷ್ಟರಲ್ಲೇ ಪಕ್ಕದಲ್ಲೇ ಇರೋ ಫ್ರೆಂಡ್ ನ ತಂದೆಯನ್ನ ನೋಡಿ ಏನು ಹೇಳಲ್ಲ. ಏನಮ್ಮ ಇಷ್ಟು ವರ್ಷ ಈ ಕಡೆ ಬಂದೇ ಇಲ್ಲ, ಬಾ ನಮ್ಮ ಮನೆಗೆ ಹಣ್ಣು ತಂದಿದ್ದೀನಿ ತಿನ್ಕೊಂಡು ಹೋಗುವಂತೆ ಅಂತ ಫ್ರೆಂಡ್ ಅವ್ರ ಅಪ್ಪ ತಮ್ಮ ಮನೆಗೆ ಕರ್ಕೊಂಡ್ ಬರ್ತಾರೆ. ಫ್ರೆಂಡ್ ಅವ್ರಪ್ಪ, ನೀನು ಟೋಕಿಯೋ ಅಲ್ಲಿ ಇದೆಯಾ ಅಲ್ವಾ, ಅಲ್ಲಿ ಯಾರು ಹುಡುಗನನ್ನ ನೋಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ನನ್ ಮಗ ಇದ್ದಾನೆ, ನೋಡು ಬೇಕಾದ್ರೆ ಒಳ್ಳೆವನು ಅಂತಿದ್ದಾರೆ. ಇದನ್ನ ಕೇಳಿಸ್ಕೊಂಡ ಫ್ರೆಂಡ್ ಸ್ವಲ್ಪ ಸುಮ್ನೆ ಕುತ್ಕೊಳ್ಳಿ ಅಂತ ಹಣ್ಣು ತಿನ್ನೋಕೆ ಕೊಡ್ತಾನೆ. ಇವರಪ್ಪ ಫ್ರೆಂಡ್ ಮಾಡಿರೋ ಪೇಂಟಿಂಗ್ ಎಲ್ಲ ತೋರಿಸ್ತಾರೆ. ಮೊದ್ಲೇ ಹೇಳ್ದಂಗೆ ಅವನು ತುಂಬಾನೇ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾನೆ. ಇವರಪ್ಪನೇ ಸಿಟಿಗೆ ಹೋಗಿ ಉದ್ಧಾರ ಆಗು ಅಂದ್ರು. ತಂದೆ ಮತ್ತೆ ಈ ಫಾರ್ಮ್ ನ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ, ಜೊತೆಗೆ ಎಲ್ಲರೂ ತಮ್ಮ ತಮ್ಮ ಕನ್ಸನ್ನ ಹಿಂಬಾಲಿಸ್ಕೊಂಡು ಹೋದ್ರೆ ಮನೆ ನಡೆಯಲ್ಲ ಅಂತ ಹೇಳಿ ಇಲ್ಲೇ ಉಳ್ಕೊಂಡಿದ್ದಾನೆ. ತಂದೆ ಹಣ್ಣು ತಿಂದು ಮಲ್ಕೊಂಡಾಗ ಯೂಕಿ ತನ್ನ ಫ್ರೆಂಡ್ಗೆ ಮನೆಯಲ್ಲಿ ಏನಾಯ್ತು ಅಂತೆಲ್ಲ ಹೇಳ್ದಾಗ ಅಜ್ಜಿ ತಾತ ಕಟ್ ಹಾಕಿರೋ ವ್ಯಕ್ತಿಯನ್ನ ಕಾಪಾಡೋಕೆ ಇಬ್ರು ಅಜ್ಜಿ ತಾತನ್ ಮನೆ ಹತ್ರ ಬರ್ತಾರೆ. ಫ್ರೆಂಡ್ ನ ಡೋರ್ ಹತ್ರನೇ ನಿಲ್ಸಿ ಇವಳು ಕೀ ಎತ್ಕೊಳ್ಳೋಕೆ ಬಂದಾಗ ಅಜ್ಜಿ ಯಾಕೋ ಎಲ್ಲಾ ಕಡೆ ವಾಂತಿ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಇದೇ ಒಳ್ಳೆ ಸಮಯ ಅಂತ ಕೀ ಎತ್ಕೊಳ್ಳೋಕೆ ಬಂದ್ರೆ ಕೀ ಎಲ್ಲೂ ಕಾಣ್ತಿಲ್ಲ. ಎಲ್ಲಾ ಕಡೆ ಹುಡ್ಕಾಡ್ದಾಗ ಕೊನೆಗೂ ಅಜ್ಜಿ ತಾತನ್ ರೂಮ್ ಅಲ್ಲಿ ಟೇಬಲ್ ಮೇಲೆ ಇದೆ. ಎತ್ಕೊಂಡ್ ಹೋಗೋಷ್ಟ್ರಲ್ಲಿ ವಾಂತಿ ಮಾಡಿ ಆಗಿರೋ ಅಜ್ಜಿ ಬಂದ್ರು. ತಾತ ಕೂಡ ಅದಕ್ಕೆ ಟೇಬಲ್ ಕೆಳಗೆನೆ ಬಚ್ಚಿಡ್ಕೊಂತಾಳೆ. ಆಮೇಲೆ ತಾತ ಅಜ್ಜಿನ ಸಮಾಧಾನ ಮಾಡ್ಬೇಕಾದ್ರೆ ಕೆಟ್ಟದಾಗಿ ಶಬ್ದ ಬರ್ತಿದೆ. ಇದೇನಪ್ಪ ಈ ವಯಸ್ಸಲ್ಲಿ ಅಂತ ಯೂಕಿ ಸ್ವಲ್ಪ ಇಣುಕಿ ನೋಡಿದ್ರೆ ಅಜ್ಜಿ ತಾತನ್ ಬೆರಳನ್ನ ಚೀಪ್ತಾ ಇದ್ದಾರೆ. ಈಗ ಯೂಕಿ ಬಂದ್ಲ, ನೋಡ್ಕೊಂಡ್ ಬರೋಣ ಅಂತ ಅಜ್ಜಿ ತಾತ ಎದ್ದು ಹೋದಾಗ
ಯೂಕಿ ಇಲ್ಲಿಂದ ಎಸ್ಕೇಪ್ ಆಗ್ತಾಳೆ ಮತ್ತೆ ಫ್ರೆಂಡ್ ನ ಕರ್ಕೊಂಡು ಮೇಲೆ ಆ ವ್ಯಕ್ತಿ ಇರೋ ರೂಮ್ಗೆ ಬರ್ತಾಳೆ. ಈ ವ್ಯಕ್ತಿಯ ಹೊಟ್ಟೆ ಭಾಗದಲ್ಲಿ ಬ್ಯಾಂಡೇಜ್ ಹಾಕಿದಾರಲ್ಲ ಅಲ್ಲಿಂದ ಏನೋ ಲಿಕ್ವಿಡ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ ಅಜ್ಜಿ ಮತ್ತೆ ತಾತ. ಅಷ್ಟೇ ಅಲ್ಲ ಇಲ್ಲೇ ಮೀಸೋ ಕೂಡ ಇದೆ. ಮೋಸ್ಟ್ಲಿ ಇವನ ದೇಹದಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಲಿಕ್ವಿಡ್ ನ ಇದಕ್ಕೆ ಮಿಕ್ಸ್ ಮಾಡ್ತಿರೋ ಹಾಗಿದೆ. ಯೂಕಿ ಈ ವ್ಯಕ್ತಿಗೆ ಎಲ್ಲೆಲ್ಲಿ ಹೊಲಿಗೆ ಹಾಕಿದಾರೋ ಎಲ್ಲವನ್ನ ಕಟ್ ಮಾಡಿದಾಗ ಇವನು ಹೇಳ್ತಾನೆ, ನನ್ನನ್ನ ಸಾಯಿಸ್ಬಿಡಿ, ಈ ನೋವು ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ ಅಂತ. ಇಲ್ಲ ಸಾಯಿಸೋದಾಗಿದ್ರೆ ಹೊಲಿಗೆಯಾಗಿ ಬಿಚ್ತಿದ್ದೆ, ನಿಮ್ಮನ್ನ ಕಾಪಾಡೋಕೆ ಬಂದಿರೋದು, ಬನ್ನಿ ಅಂತ ಕೆಳಗೆ ಕರ್ಕೊಂಡ್ ಬಂದಾಗ ಅಜ್ಜಿ ತಾತ ಬಂದು ಫ್ರೆಂಡ್ಗೆ ನಿನ್ ಕೆಲ್ಸ ನೀನು ನೋಡ್ಕೊಳಪ್ಪ, ಇಲ್ಲಿಗೆ ಯಾಕೆ ಬಂದೆ, ನಾವು ಇನ್ನು ಯೂಕಿಗೆ ಏನು ಹೇಳಿಲ್ಲ ಅಂತ ಹೇಳ್ತಾರೆ. ಇನ್ನೇನ್ ಹೇಳ್ಬೇಕಿತ್ತು ಅಂತ ಯೂಕಿ ಕೇಳಿದಾಗ ಅದೆಲ್ಲ ಆಮೇಲೆ ನಡಿ ಹೋಗೋಣ ಅಂತ ಹೇಳಿ ಫ್ರೆಂಡ್ ಈ ವ್ಯಕ್ತಿಯನ್ನ ಹೊರಗೆ ಕರ್ಕೊಂಡ್ ಬರ್ತಿದ್ದಂಗೆ ತುಂಬಾನೇ ವರ್ಷಗಳ ನಂತರ ಸೂರ್ಯನ ಬೆಳಕನ್ನ ನೋಡಿ ಈ ವ್ಯಕ್ತಿಗೆ ತುಂಬಾನೇ ಖುಷಿ ಆಗುತ್ತೆ. ಖುಷಿಗೆ ಕಣ್ಣೀರು ಹಾಕ್ತಾ ಪರಿಸರವನ್ನ ನೋಡ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಇದೇ ಸಮಯಕ್ಕೆ ಯೂಕಿ ಅವರ ಅಪ್ಪ ಅಮ್ಮ ಮತ್ತೆ ತಮ್ಮ ಕಾರಲ್ಲಿ ಬರ್ತಿದ್ದಾರೆ. ಯೂಕಿ ಅವರ ಅಮ್ಮಂಗೆ ಅಜ್ಜಿ ಮನೆಗೆ ಬರೋಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಮಗನಿಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಲೇಟ್ ಆಗಿ ಬಂದಿದ್ದಾರೆ. ಈಗ್ಲೂ ಆದಷ್ಟು ಬೇಗ ವಾಪಸ್ ಹೋಗೋಣ ಅಂತ ಹೇಳ್ತಿದ್ದಾಳೆ. ಇವರು ಆ ವ್ಯಕ್ತಿ ಹೋಗ್ತಿರೋದನ್ನ ನೋಡಿ ಕಾರ್ ನಿಲ್ಲಿಸ್ಕೊಂತಾರೆ ಮತ್ತೆ ಆ ವ್ಯಕ್ತಿ ರೋಡ್ ಮಧ್ಯ ನಿಂತ್ಕೊಂಡು ಸ್ಮೈಲ್ ಮಾಡ್ತಾ ಯೂಕಿ ಮತ್ತೆ ಅವಳ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳೋ ಅಷ್ಟರಲ್ಲೇ ಒಬ್ಬ ಟ್ರಕ್ ಅಲ್ಲಿ ಬಂದು ಇವನನ್ನ ಹಾರಿಸ್ಕೊಂಡು ಹೋಗ್ತಾನೆ. ಇನ್ನೋ ಪ್ರಾಣ ಇದೆ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದಾಗಿತ್ತು, ಆದ್ರೆ ಇಲ್ಲಿಗೆ ಎಲ್ಲರೂ ಬಂದಾಗ ಒಬ್ರು ಮುಖದಲ್ಲೂ ಟೆನ್ಷನ್ ಕಾಣ್ತಿಲ್ಲ, ಏನು ಆಗೇ ಇಲ್ಲ ಅನ್ನೋ ಹಾಗೆ ಆರಾಮಾಗಿ ಇದ್ದಾರೆ. ಟ್ರಕ್ ಅಲ್ಲಿ ಬಂದು ಗುದ್ದದ್ನಲ್ಲ ಆ ವ್ಯಕ್ತಿಗೆ ಯೂಕಿ ಅವರಪ್ಪ ನಿಮಗೆ ಸ್ವಲ್ಪ ತೊಂದರೆ ಆಯ್ತು ಅನ್ಸುತ್ತೆ, ಸಾರಿ ಅಂತಾನೆ. ಇರ್ಲಿ ಪರವಾಗಿಲ್ಲ, ನಿಮ್ಮವನ ಇವನು ಹುಷಾರಾಗಿ ನೋಡ್ಕೊಳ್ಳೋದಲ್ವಾ ಅಂತ ಹೇಳಿ ವಾಪಸ್ ಹೋಗ್ತಾನೆ ಈ ವ್ಯಕ್ತಿ. ಯೂಕಿ ಇವನನ್ನ ಕಾಪಾಡೋಕೆ ಎಷ್ಟೇ ಕಿರ್ಚಾಡಿದ್ರೂ ಪ್ರಯೋಜನ ಆಗಲ್ಲ. ಕೊನೆಗೂ ಈ ವ್ಯಕ್ತಿಯನ್ನ ಸುಟ್ಟು ಹಾಕ್ತಾರೆ. ಯೂಕಿ ಅವರಮ್ಮ ಭೂಮಿಯಲ್ಲಿ ಮನುಷ್ಯರಿಗೆ ಖುಷಿ ಅನ್ನೋದು ಸೀಮಿತವಾಗಿ ಇರುತ್ತೆ, ಹಾಗಾಗಿ ನಮ್ಮ ಜೀವನದಲ್ಲಿ ದುಃಖನೇ ಇರಬಾರ್ದು, ಖುಷಿ ಮಾತ್ರ ಇರಬೇಕು ಅಂತ ಹೇಳಿ ಸಾವಿರಾರು ವರ್ಷಗಳಿಂದ ಇಲ್ಲಿ ಜನರು ಇನ್ನೊಬ್ಬರ ದುಃಖದಿಂದ ತಮ್ಮ ಫ್ಯಾಮಿಲಿ ಪೂರ್ತಿ ಖುಷಿಯಾಗಿ ಇರೋ ಹಾಗೆ ನೋಡ್ಕೊಂತಿದ್ದಾರೆ. ನಾವು ಕೂಡ ಅದನ್ನೇ ಮಾಡ್ತಿರೋದು ಅಂದಾಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಈ ಊರಲ್ಲಿ ಇರೋ ಎಲ್ಲರೂ ಒಂದು ಆಚರಣೆಯನ್ನ ಮಾಡ್ತಿದ್ದಾರೆ ಖುಷಿಯಾಗಿ ಇರೋಕೆ. ಅಜ್ಜಿ ತಾತನ್ ಮನೆಗೆ ಬಂದಾಗ ಯೂಕಿ ಫೋಟೋ ಆಲ್ಬಮ್ ನ ನೋಡ್ಬೇಕಾದ್ರೆ 3 ಜನ ಒಬ್ಬ ಚಡ್ಡಿ ಹಾಕೊಂಡಿರೋನ್ನ ಓಡಿಸ್ಕೊಂಡು ಹೋಗ್ತಿದ್ರಲ್ಲ ಅವನನ್ನ ಕೂಡ ಆ 3 ಜನ ತಮ್ಮ ಮನೆಯಲ್ಲಿ ಬಂಧಿಸಿ ಇಡ್ಕೊಂಡು ದೇಹದಿಂದ ಯಾವ್ದೋ ಲಿಕ್ವಿಡ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಆಹಾರದಲ್ಲಿ ಮಿಕ್ಸ್ ಮಾಡಿ ಕುಡಿಯೋ ಮುಖಾಂತರ ಅಥವಾ ತಿನ್ನೋ ಮುಖಾಂತರ ಖುಷಿಯಾಗಿ ಇದ್ದಾರೆ. ಇಲ್ಲಿ ಎಲ್ಲರೂ ಇದೇ ಮಾಡ್ತಿರೋದು. ಯಾವ ವ್ಯಕ್ತಿನ ಇವರು ಬಂಧಿಸಿ ಇಡ್ಕೊಂತಾರೋ ಅವನು ಮನೆಯವರ ದುಃಖವನ್ನ ತನ್ನೊಳಗೆ ಹೀರ್ಕೊಂಡು ಖುಷಿಯನ್ನ ಮನೆಗೆ ಫ್ಯಾಮಿಲಿ ಅವ್ರಿಗೆ ಕೊಡೋ ಹಾಗೆ ಮಾಡೋದೇ ಈ ಆಚರಣೆ. ಈ ರಿಚುವಲ್ ನ ಯೂಕಿಯ ಫ್ರೆಂಡ್ ಮಾಡ್ತಿಲ್ಲ, ಅದಕ್ಕೆ ಇವನು ದುಃಖದಲ್ಲಿ ಇರೋದು ಅಂತ ಯೂಕಿ ಅವರ ಅಪ್ಪ ಹೇಳ್ತಿದ್ದಾರೆ. ಯಾಕೆ ಮಾಡ್ತಿಲ್ಲ ಅಂದ್ರೆ ತಮ್ಮ ಖುಷಿಗೋಸ್ಕರ ಬೇರೆಯವ್ರನ್ನ ಬಲಿ ಕೊಡೋದು ಇವನಿಗೆ ಇಷ್ಟ ಇಲ್ಲ. ಇವನನ್ನ ಬಿಟ್ಟು ಈ ಊರಲ್ಲಿ ಎಲ್ಲರೂ ಈ ಆಚರಣೆಯನ್ನ ಮಾಡಿ ಖುಷಿಯಾಗಿದ್ದಾರೆ. ಎಲ್ಲರೂ ಮನೆಗೆ ಬಂದು ಆರಾಮಾಗಿ ಊಟ ಮಾಡ್ತಿದ್ದಾರೆ. ಯೂಕಿ ಇದೇನು ಒಬ್ಬನ ಸಾವಾಗಿದೆ, ಏನು ಆಗೇ ಇಲ್ಲ ಅನ್ನೋ ಹಾಗೆ ತಿನ್ಕೊಂಡ್ ಕೂತಿದಿರಲ್ಲ, ನೀವೇನ್ ಮನುಷ್ಯರ ಏನು ಅಂತ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕಾದ್ರೆ ತಾತ ರಕ್ತವನ್ನ ಉಗಿತಾ ಇದ್ದಾರೆ. ಯಾಕೆಂದ್ರೆ ರಿಚುವಲ್ ಮಾಡೋದನ್ನ ನಿಲ್ಸಿರೋದ್ರಿಂದ ಸೈಡ್ ಎಫೆಕ್ಟ್ ಶುರು ಆಗಿದೆ. ಈ ಆಚರಣೆಯನ್ನ ಒಂದು ಸಲ ಶುರು ಮಾಡಿದ್ರೆ ಮುಗೀತು, ಕಂಟಿನ್ಯೂ ಮಾಡ್ಲೇಬೇಕು, ಇಲ್ಲಾಂದ್ರೆ ಮೊದ್ಲು ಈ ರೀತಿ ಬ್ಲೀಡಿಂಗ್ ಆಗುತ್ತೆ, ಆಮೇಲೆ ಫಿಟ್ಸ್ ಬರುತ್ತೆ, ಅದಾದ್ಮೇಲೆ ಹುಚ್ಚರ ತರ ನಗಾಡೋಕೆ ಶುರು ಮಾಡ್ತಾರೆ. ಯೂಕಿ ಅವರಮ್ಮ ನಾವೆಲ್ಲ ಹೇಗೆ ಇಷ್ಟು ವರ್ಷ ಖುಷಿಯಾಗಿದ್ವಿ ಅಂತ ಅನ್ಕೊಂಡೆ, ಈ ಆಚರಣೆ ಮಾಡ್ತಿರೋ ಖುಷಿಯಾಗಿ ಇದ್ದಿದ್ದು, ಈಗ ನಿನ್ ಕಡೆಯಿಂದ ಆ ವ್ಯಕ್ತಿ ಸಾವನ್ನಪ್ಪಿರೋದು, ನಾಳೆ ಅಷ್ಟೊತ್ತಿಗೆ ಅವನ ಜಾಗಕ್ಕೆ ಬೇರೆಯವನ್ನ ನೀನೇ ಹುಡ್ಕೊಂಡ್ ಕರ್ಕೊಂಡ್ ಬರ್ಬೇಕು, ಇಲ್ಲಿಂದ ಎಲ್ಲಿಗೆ ಅಂತ ಹೋಗ್ತೀಯಾ, ಎಲ್ಲಾ ಕಡೆ ಎಲ್ಲರೂ ಇದೇ ರಿಚುವಲ್ ನ ಮಾಡಿ ಖುಷಿಯಾಗಿರೋದು, ನೀನು ಇಲ್ಲೇ ಇದ್ದು ರಿಯಾಲಿಟಿ ಒಪ್ಕೋ ಮೊದ್ಲು ಅಂದಾಗ ರಿಯಾಲಿಟಿ ಚೆಕ್ ಮಾಡೋಕೆ ಹೊರಡ್ತಾಳೆ. ಊರಿನ ಜನರೆಲ್ಲ ತುಂಬಾನೇ ಖುಷಿಯಾಗಿ ಇರೋದನ್ನ ನೋಡ್ತಾಳೆ. ಹಾಗೆ ಕನ್ಫ್ಯೂಷನ್ ಅಲ್ಲೇ ನಡ್ಕೊಂಡು ಹೋಗ್ತಿದ್ದಾಗ ಇವಳ ಕ್ಲಾಸ್ಮೇಟ್ ಒಬ್ಳು ಬಂದು ನನಗೆ ಎಲ್ಲಾ ವಿಷಯ ಗೊತ್ತಾಯ್ತು, ಏನಾದ್ರೂ ಸಹಾಯ ಬೇಕಂತ ಕೇಳಿದಾಗ ಯಾವ ಸಹಾಯ ಏನ್ ಸಹಾಯ ಅಂತಾಳೆ ಯೂಕಿ. ಹಾಗಾದ್ರೆ ಇವಳಿಗೆ ಆಚರಣೆ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ನಗಾಡ್ಕೊಂಡು ಇಲ್ಲಿಂದ ಹೋಗ್ತಾರೆ. ಆಮೇಲೆ ತಾತಾಜಿ ಮನೆಯಲ್ಲಿ ಇದ್ದ ಆ ವ್ಯಕ್ತಿಯನ್ನ ಸುಟ್ಟಾಕಿದ್ರಲ್ಲ ಆ ಜಾಗದಲ್ಲಿ ಬಂದು ನಿಂತ್ಕೊಂಡು ಏನ್ ನಡೀತಿದೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಒಬ್ರು ಅಜ್ಜಿ ಬರ್ತಾರೆ. ನನ್ನನ್ನ ಮಾತ್ರ ಎತ್ಕೊಂಡು ಹೋಗ್ಬೇಡ ಕಣಮ್ಮ, ನನಗೆ ವಯಸ್ಸಾಗಿದೆ, ಈ ರಿಚುವಲ್ಗೆ ಹೆಂಗಾಗಿರೋರು ಬೇಕು ಅಂತಿದ್ದಾರೆ. ಅಂದ್ರೆ ರಿಚುವಲ್ಗೆ ಬೇರೆ ವ್ಯಕ್ತಿಯನ್ನ ಕರ್ಕೊಂಡ್ ಬರೋಕೆ ಇವಳನ್ನ ಕಳ್ಸಿದ್ದಾರೆ ಅಂತ ಎಲ್ಲ ಈ ರೀತಿ ಮಾತಾಡ್ತಿರೋದು. ನೀನೇನ್ ಬಿಡಮ್ಮ, ನೋಡೋಕೆ ಸುಂದರವಾಗಿದ್ಯಾ, ಸಿಟಿಯಿಂದ ಯಾವ್ದಾದ್ರು ಹುಡುಗನನ್ನ ನಿನ್ನ ಬಲೆಗೆ ಬೀಳಿಸ್ಕೊಂಡು ಕರ್ಕೊಂಡ್ ಬರ್ಬೋದು ಅಂತೆಲ್ಲ ಹೇಳ್ತಿದ್ರು. ಇವಳು ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ತಿರೋದು ನೋಡಿ ಗೊತ್ತಾಯ್ತು ಇವಳಿಗೆ ಈ ರಿಚುವಲ್ ಬಗ್ಗೆ ಏನು ಗೊತ್ತಿಲ್ಲ ಅಂತ. ಈ ಪ್ರಪಂಚ ನೀನ್ ಅನ್ಕೊಂಡಿರೋ ಅಷ್ಟು ಒಳ್ಳೇದಲ್ಲ, ನಿಮ್ಮ ಅಪ್ಪೋರ್ ಅಕ್ಕ ಕೂಡ ನಿನ್ನಂಗೆ ಆಡ್ಕೊಂಡು ಅಡ್ರೆಸ್ ಗಿಲ್ದಂಗೆ ಹೋದ್ಲು, ಈಗ ಮತ್ತೆ ನೀನು ಅದನ್ನೇ ಮಾಡ್ತಿದ್ಯಾ ಅಂದಾಗ ಇವಳಿಗೆ ಫೋಟೋ ಆಲ್ಬಮ್ ಅಲ್ಲಿ ಸಿಕ್ಕಿದ್ದ ಹಳೆ ಫೋಟೋ ನೆನ್ಪಾಯ್ತು. ಆ ಫೋಟೋ ಅಲ್ಲಿ ಅಜ್ಜಿ ತಾತ ಯೂಕಿ ಅವ್ರ ಅಪ್ಪನ ಜೊತೆ ಒಬ್ಳು ಹುಡುಗಿ ಕೂಡ ಇದ್ಲಲ್ಲ, ಅವಳೇ ಯೂಕಿ ಅವ್ರ ಅಪ್ಪನ ಅಕ್ಕ. ತಕ್ಷಣ ಮನೆಗೆ ಬಂದು ಈ ಫೋಟೋನ ಯೂಕಿ ತನ್ನ ತಂದೆಗೆ ತೋರಿಸಿ ನಿಮ್ಮ ಅಕ್ಕ ಅಂದ್ರೆ ನಮ್ಮ ಅತ್ತೆ ಎಲ್ಲಿ ಏನ್ ಕತೆ ಅಂತ ಕೇಳಿದಾಗ ಇವಳು ನಿನ್ನಂಗೆ ಆಡ್ಕೊಂಡು ರಿಚುವಲ್ ಅರ್ಥ ಮಾಡ್ಕೊಂಡೆ ಮನೆ ಬಿಟ್ಟು ಹೋದವಳು ವಾಪಸ್ಸೇ ಬಂದಿಲ್ಲ, ಅವಳು ಬದುಕಿರೋದೇ ಡೌಟ್,
ಆದ್ರೂ ಜನ ಅವಳು ಬೆಟ್ಟದಲ್ಲಿ ವಾಸವಾಗಿದ್ದಾಳೆ ಅಂತ ಹೇಳ್ತಾರೆ ಅಂತಿದ್ದಂಗೆ ಅವಳನ್ನ ಹುಡ್ಕೋಕೆ ಹೊಡ್ತಾಳೆ ಯೂಕಿ. ಮುಖ ಬೇರೆ ಸ್ಕ್ರಾಚ್ ಮಾಡಿರೋದ್ರಿಂದ ಯಾರಿಗೂ ಇವಳು ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಒಬ್ಬರಿಗೆ ಗೊತ್ತಾಗಿ ಅಡ್ರೆಸ್ ಹೇಳಿದಾಗ ಯೂಕಿ ಅವರ ಅಪ್ಪ ಹೇಳ್ದಂಗೆ ಇವಳ ಅತ್ತೆ ವಾಸವಾಗಿರೋದು ಬೆಟ್ಟದ ಮೇಲೆ. ಮನೆ ಹತ್ರ ಬಂದಾಗ ತುಂಬಾನೇ ಖುಷಿಯಾಗಿರೋ ರೀತಿ ಕಾಣ್ತಿರೋ ಅತ್ತೆ ಇದ್ದಾರೆ. ಯೂಕಿ ತನ್ನ ಬಗ್ಗೆ ಹೇಳಿದಾಗ ಮನೆ ಒಳಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಮಾತಾಡಿಸ್ತಾರೆ. ಯೂಕಿ ತನ್ನ ಅಜ್ಜಿ ತಾತನ್ ಮನೆಯಲ್ಲಿ ಏನೆಲ್ಲ ಆಯ್ತು ಅಂತ ಹೇಳೋಕು ಮುಂಚೆನೆ ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ, ಇದೆಲ್ಲ ರಿಯಲ್ ಅನ್ಕೊಂಡಿದ್ಯಾ, ಎಲ್ಲ ಜನರ ಭ್ರಮೆ ಅಷ್ಟೇ. ನಿನಗೆ ಆಫ್ರಿಕಾದ ಬಡ ಮಕ್ಕಳನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ ಕೇಳಿದ್ಕೆ ಅವರು ಖುಷಿಯಾಗಿ ಇರೋ ಹಾಗೆ ಕಾಣಿಸಲ್ಲ ಅಂತ ಯೂಕಿ ಹೇಳ್ತಾಳೆ. ಹಾ ನೋಡು ಇಲ್ಲೇ ಸಮಸ್ಯೆ ಇರೋದು, ಅವರು ಖುಷಿಯಾಗಿ ಇದಾರೋ ಇಲ್ವೋ ಅಂತ ನೀನು ಹೇಗೆ ನಿರ್ಧಾರ ಮಾಡ್ತೀಯಾ? ನಾವು ಹೇಗಿರ್ಬೇಕು ಹೇಗಿದೀವಿ ಅನ್ನೋದು ಬೇರೆಯವರು ನಿರ್ಧಾರ ಮಾಡೋ ಹಾಗಾಗಿದೆ. ಅಷ್ಟಕ್ಕೂ ನಾನು ಮೊದ್ಲೇ ಹೇಳ್ದಂಗೆ ಇದೆಲ್ಲ ರಿಯಲ್ ಅಲ್ಲ, ನಾವಿರೋ ಪ್ರಪಂಚನೇ ರಿಯಲ್ ಅಲ್ಲ, ವರ್ಚುವಲ್ ರಿಯಾಲಿಟಿ ಆಗಿದೆ. ಇಲ್ಲಿ ಸಾವನ್ನಪ್ಪಿದ ನಂತರ ರಿಯಲ್ ಜಗತ್ತಿನಲ್ಲಿ ಎಚ್ಚರಿಕೆ ಆಗುತ್ತೆ. ಯಾರಾದ್ರೂ ಬಂದು ನಾವು ಹಾಕಿರೋ VR ಹೆಡ್ಸೆಟ್ ನ ತೆಗಿತಾರೆ, ಆಗ ನಾವು ಖುಷಿಯಾಗಿ ಇರ್ಬೋದು ಅಂತ ಏನೇನೋ ಮಾತಾಡ್ತಿದ್ದಾಳೆ ಅತ್ತೆ. ಆಮೇಲೆ ಅತ್ತೆ ಯೂಕಿಗೆ ಸ್ವಲ್ಪ ಜಾಸ್ತಿ ಮಾತಾಡ್ದೆ ಅನ್ಸುತ್ತೆ. ನಿನ್ನ ಹತ್ರ ಸಮಯ ಇದ್ರೆ ಸ್ವಲ್ಪ ಮರ ಕಟ್ ಮಾಡ್ಕೊಡ್ತೀಯಾ ಅಂತ ಕೇಳಿದ್ರಿಂದ ಆಯ್ತು ಅಂತ ಕೊಡಲಿ ಎತ್ಕೊಂಡ್ ಬಂದು ಮರ ಕಟ್ ಮಾಡ್ಬೇಕಾದ್ರೆ ಸಡನ್ ಆಗಿ ಇವಳ ಮುಖಕ್ಕೆ ರಕ್ತ ಹಾರುತ್ತೆ. ಇದೇನಪ್ಪ ಮರದಿಂದ ರಕ್ತ ಬಂತ ಅಂತ ಕಣ್ಬಿಟ್ಟು ನೋಡಿದ್ರೆ ಅತ್ತೆ ಮರ ಇಡ್ಬೇಕಾಗಿರೋ ಜಾಗದಲ್ಲಿ ತಲೆ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಇವಳು ತಲೆಗೆ ಕೊಡಲಿ ಹಾಕ್ಬಿಟ್ಟಿದ್ದಾಳೆ. ಯೂಕಿಗೆ ಎಷ್ಟು ಶಾಕ್ ಆಯ್ತು ಅಂದ್ರೆ ಕಿರ್ಚಾಡ್ತಾ ಮನೆ ಒಳಗೆ ಓಡ್ ಬಂದಾಗ ಇಲ್ಲಿ ಮತ್ತಷ್ಟು ಶಾಕ್ ಆಗೋ ದೃಶ್ಯವನ್ನ ನೋಡ್ತಾಳೆ. ಅದೇ ಕೊಳತೋಗಿ ಆಲ್ಮೋಸ್ಟ್ ಅಸ್ಥಿಪಂಜರ ಆಗಿರೋ ಡೆಡ್ ಬಾಡಿನ ಅತ್ತೆ ನೇತಾಕಿದ್ದಾಳೆ. ಕಣ್ಣು ಬಾಯಿಗೆಲ್ಲ ಒಲಿಗೆ ಹಾಕಿರೋದು ನೋಡಿದ್ರೆ ಅತ್ತೆ ಕೂಡ ಆಚರಣೆ ಮಾಡಿದಳೆ. ಅಂದ್ರೆ ಈ ಆಚರಣೆ ಮಾಡೋದು ತಪ್ಪು, ಒಬ್ಬರಿಗೆ ತೊಂದರೆ ಕೊಟ್ಟು ನಾವು ಖುಷಿಯಾಗಿರೋದು ಸರಿಯಲ್ಲ ಅಂತ ಮನೆ ಬಿಟ್ಟು ಓಡ್ ಬಂದವರು ಜೀವನದಲ್ಲಿ ತುಂಬಾನೇ ದುಃಖ ನೋವನ್ನ ಅನುಭವಿಸಿ ಕೊನೆಗೆ ಈ ರಿಚುವಲ್ ಮಾಡಿ ಖುಷಿಯನ್ನ ಪಡ್ಕೊಂತಿದ್ರು. ಆಮೇಲೆ ಏನಾಯ್ತೋ ಏನೋ ಗೊತ್ತಿಲ್ಲ, ರಿಚುವಲ್ಗೆ ಯಾರನ್ನ ಬಳಸ್ತಿದ್ರು ಅವರು ಸಾವನ್ನಪ್ಪಿದ್ದಾರೆ. ಆಮೇಲೆ ಮತ್ತೆ ಬೇರೆ ವ್ಯಕ್ತಿಯನ್ನ ಇಟ್ಕೊಂಡ್ ಬಂದಿಲ್ಲ. ನಾನು ತಪ್ಪು ಮಾಡಿದೆ ಅಂತ ಅತ್ತೆಗೆ ಅನ್ಸಿ ಗಿಲ್ಟ್ ನ ಕಾರಣದಿಂದ ಮಾನಸಿಕ ಸ್ಥಿರತೆಯನ್ನ ಕಳ್ಕೊಂಡು ಇದೆಲ್ಲ ವರ್ಚುವಲ್ ರಿಯಾಲಿಟಿ, ಇಲ್ಲಿ ಸತ್ರೆ ರಿಯಲ್ ಜಗತ್ತಿನಲ್ಲಿ ಎಚ್ಚರಗೊಳ್ತೀವಿ ಅಂತ ಯೂಕಿಯ ಕೈಯಿಂದಾನೆ ಸಾವನ್ನಪ್ಪಿದ್ದಾಳೆ. ಗೋಡೆ ಮೇಲೆಲ್ಲ 0 ಮತ್ತೆ 1 ಬೈನರಿ ಕೋಡ್ಸ್ ನ ಬರ್ದಿದ್ದಾಳೆ. ಯಾಕಂದ್ರೆ ಇದೆಲ್ಲ ಕಂಪ್ಯೂಟರ್ ಇಂದ ಮಾಡಿರೋ ವರ್ಚುವಲ್ ರಿಯಾಲಿಟಿ ಅಂತ ಅತ್ತೆ ಅನ್ಕೊಂಡಿದ್ದಾಳಲ್ಲ, ಹಾಗಾಗಿ ಯೂಕಿ ತುಂಬಾನೇ ಅಳ್ಕೊಂಡ್ ಬಂದು ಕಾಡಲ್ಲೇ ಕುತ್ಕೊಂಡು ಹಾಗೆ ನಿದ್ದೆ ಮಾಡ್ತಾಳೆ. ಕನ್ಸಲ್ಲಿ ಇವಳ ಅಜ್ಜಿ ತಾತನ್ ಮನೆಯಲ್ಲಿ ಆ ವ್ಯಕ್ತಿಯನ್ನ ಬಂಧಿಸಿ ಇಟ್ಕೊಂಡಿದ್ರಲ್ಲ ಅವನನ್ನ ಕರೆಸಿ ಡ್ಯಾನ್ಸ್ ಮಾಡಿಸ್ತಾ ಇವರೆಲ್ಲರೂ ಖುಷಿ ಪಡ್ತಿರೋದನ್ನ ನೋಡ್ತಾಳೆ. ಡ್ಯಾನ್ಸ್ ನೋಡ್ತಿದ್ದೀರಾ ಸ್ನೇಹಿತರೆ, ಆದ್ರೆ ಸೌಂಡ್ ಎಫೆಕ್ಟ್ಸ್ ನ ಕೇಳ್ಬೇಕು ನೀವು. ಇದೇನ್ ವಿಚಿತ್ರ ಅಂತ ಇಲ್ಲೇ ಕೂತಿರೋ ಯೂಕಿ ಈ ವ್ಯಕ್ತಿನ ಟಾಪ್ ಟು ಬಾಟಮ್ ನೋಡ್ತಿದ್ದವಳು ಕೊನೆಗೆ ಸ್ಮೈಲ್ ಮಾಡೋಕೆ ಶುರು ಮಾಡ್ತಾಳೆ. ಅಂದ್ರೆ ಇವಳು ಈ ರಿಚುವಲ್ ನ ಒಪ್ಕೊಂಡಂಗೆ. ಇದನ್ನ ನೋಡಿ ಯೂಕಿಗೆ ಎಚ್ಚರಿಕೆ ಆಯ್ತು. ಎದ್ದಾಗ ಕಣ್ಣು ಕೆಂಪಾಗಿದೆ, ಇವಳಿಗೂ ಸೈಡ್ ಎಫೆಕ್ಟ್ ಶುರು ಆಗಿದೆ. ಕಾಡಿನಿಂದ ಮನೆಗೆ ಬಂದಾಗ ಎಲ್ಲರೂ ಆರಾಮಾಗಿ ಕುತ್ಕೊಂಡು ತಿಂಡಿ ತಿಂತಾ ಇದ್ದಾರೆ. ಯೂಕಿಯ ತಮ್ಮಂಗೂ ಕೂಡ ಸೈಡ್ ಎಫೆಕ್ಟ್ ಶುರು ಆಗಿದೆ. ಕಣ್ಣಿಂದ ರಕ್ತ ಬರ್ತಿದೆ, ಭ್ರಮೆ ಎಲ್ಲ ಆಗ್ತಿದೆ. ಹಾಗಾಗಿ ಎಲ್ಲ ಕೆಂಪುಗೆ ಕಾಣ್ತಿದೆ, ಕೆಂಪು ಕೆಂಪು ಅಂತ ಪದೇ ಪದೇ ಹೇಳ್ತಿದ್ದಾನೆ. ಇದಕ್ಕಿಂತ ವಿಚಿತ್ರವಾದ ವಿಷಯ ಏನಂದ್ರೆ ಅಜ್ಜಿ ಪ್ರೆಗ್ನೆಂಟ್ ಆಗಿದ್ದಾರೆ. ಆದಷ್ಟು ಬೇಗ ನೆಕ್ಸ್ಟ್ ಯಾರನ್ನಾದ್ರೂ ಹುಡುಕ್ಬೇಕು ರಿಚುವಲ್ ಮಾಡೋಕೆ ಅಂತ ಮಾತಾಡ್ಕೋಬೇಕಾದ್ರೆ ಯೂಕಿ ಮತ್ತೆ ಮನೆಯಿಂದ ಹೊರಡ್ತಾಳೆ. ಮತ್ತೆ ಒಂದು ಅಂಗಡಿ ಹೊರಗೆ ನಿಂತಿದ್ದ ಸ್ಕೂಲ್ ಹುಡುಗರಲ್ಲಿ ಒಬ್ಬನಿಗೆ ಕಟರಿಂದ ಚುಚ್ಬಿಡ್ತಾಳೆ. ತುಂಬಾನೇ ರಕ್ತ ಬರ್ತಿದ್ರು ಕೂಡ ಈ ಹುಡುಗ ರಕ್ತವನ್ನ ಮುಖಕ್ಕೆ ಎಲ್ಲ ಹಚ್ಕೊಂಡು ನಗಾಡ್ತಿರೋದು ನೋಡಿ ಇವರು ಕೂಡ ಜೀವನದಲ್ಲಿ ತುಂಬಾನೇ ಖುಷಿಯಾಗಿದ್ದಾರೆ. ನೋವಾದ್ರೂ ಕೂಡ ನಗಾಡ್ತಾನೆ ಇದಾರಲ್ಲ ಅಂತ ಯೂಕಿ ಅನ್ಕೋಬೇಕಾದ್ರೆ ಇವಳಿಗೆ ಪ್ರಜ್ಞೆ ಬರುತ್ತೆ. ಇವಳು ಯಾರಿಗೂ ಚುಚ್ಚು ಇಲ್ಲ, ಏನೂ ಇಲ್ಲ, ಸೈಡ್ ಎಫೆಕ್ಟ್ಸ್, ಭ್ರಮೆ ಆಗ್ತಿರೋದು. ಇದೇ ಸಮಯಕ್ಕೆ ಇವಳು ಮತ್ತೆ ಅವಳ ಫ್ರೆಂಡ್ಸ್ ಸೇರ್ಕೊಂಡು ಸೈಕಲ್ ಇಂದ ಬಿದ್ದ ಹುಡುಗನಿಗೆ ಸಹಾಯ ಮಾಡಿದ್ರಲ್ಲ ಅವನನ್ನ ನೋಡ್ತೀವಿ. ಮೊದ್ಲು ಇವನಿಗೆ ಯಾರು ಫ್ರೆಂಡ್ಸ್ ಇರ್ಲಿಲ್ಲ, ಈಗ ಒಬ್ಬ ಫ್ರೆಂಡ್ ಇದ್ದಾನೆ. ಅವತ್ತು ತುಂಬಾನೇ ದುಃಖದಲ್ಲಿ ಇರೋ ರೀತಿ ಕಾಣ್ತಿದ್ದವನು ಈಗ ಖುಷಿಯಾಗಿ ಇದ್ದಾನೆ. ಇವನು ಯೂಕಿಗೆ ಹೇಳೋದೇನಂದ್ರೆ ಇಲ್ಲಿ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ, ನಾನು ಇದನ್ನ ಒಪ್ಕೊಂಡ್ರೇನೆ ಖುಷಿಯಾಗಿರೋಕೆ ಸಾಧ್ಯ ಅಂತ ರಿಚುವಲ್ ನಲ್ಲಿ ಭಾಗಿಯಾಗಿದ್ದೀನಿ. ಈಗ ಮೊದ್ಲುಗಿಂತ ತುಂಬಾನೇ ಖುಷಿಯಾಗಿದ್ದೀನಿ. ಮನ್ಸಿಂದ ಯೋಚನೆ ಮಾಡಿ ಯಾರಿಗೂ ತೊಂದರೆ ಕೊಡೋದು ಬೇಡ ಅಂತ ಅನ್ಕೊಂಡೆ, ಆದ್ರೆ ಈಗ ಈ ರಿಚುವಲ್ ಮಾಡೋದ್ರಲ್ಲಿ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಅಂತ ಹೇಳ್ತಾನೆ. ಇದೇನಪ್ಪ ನಾನೊಬ್ಳೆನ ಇಲ್ಲಿ ರಿಚುವಲ್ ನ ಒಪ್ಪದೇ ಇರೋಳು ಅನ್ಕೊಂಡು ವಾಪಸ್ ಮನೆಗೆ ಬಂದ್ರೆ ಆಗ್ಲೇ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡ್ ಬಂದಿದ್ದಾರೆ. ಈ ವ್ಯಕ್ತಿಯನ್ನ ರಿಚುವಲ್ ಗೆ ಕರ್ಕೊಂಡ್ ಬಂದಿರೋದು ಅಂತ ಇವನಿಗೆ ಹೇಳಿಲ್ಲ, ತಿಂಡಿ ಊಟ ಕೊಡೋಕೆ ಅಂತ ಹೇಳಿ ಯಾಮಾರ್ಸಿ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಯೂಕಿ ಮೊದ್ಲು ನೀವು ಇಲ್ಲಿಂದ ಎದ್ದು ಹೋಗಿ, ಇನ್ನ ಸ್ವಲ್ಪ ಹೊತ್ತು ನೀವು ಇಲ್ಲಿ ಇದ್ರೆ ಇನ್ನ ಎಲ್ಲೆಲ್ಲಿಗೆ ಒಲಿಗೆ ಹಾಕ್ತಾರೋ ಗೊತ್ತಿಲ್ಲ, ಮೊದ್ಲು ಹೋಗಿ ಅಂತ ಓಡಿಸ್ಬಿಡ್ತಾಳೆ. ಇದಾದ್ಮೇಲೆ ನೋಡಿದ್ರೆ ಇವಳ ತಮ್ಮ ಆಗ್ಲೇ ಕೆಳಗೆ ಬಿದ್ದು ಒದ್ದಾಡ್ತಿದ್ದಾನೆ. ಮೊದ್ಲು ಬ್ಲೀಡಿಂಗ್, ಆಮೇಲೆ ಫಿಟ್ಸ್ ಬರೋದು, ಭ್ರಮೆ ಆಗೋದು ಎಲ್ಲ ಆಗುತ್ತೆ ಅಂತ ಯೂಕಿ ಅವರ ಅಪ್ಪನೇ ಹೇಳಿದ್ರು. ಈಗ ಇವನಿಗೆ ಅದೇ ಆಗ್ತಿದೆ. ಯೂಕಿ ಅವರ ಅಮ್ಮಂಗೂ ಕೂಡ ಕಣ್ಣೆಲ್ಲ ಕೆಂಪಾಗಿದೆ. ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ ಅಂತ ಇವರು ಅಂದ್ರೆ ಇದೆಲ್ಲ ಅತ್ತೆ ಹೇಳ್ದಂಗೆ ಭ್ರಮೆ ಇರ್ಬೇಕು ಅಂತಿದ್ದಾಳೆ ಯೂಕಿ. ಏನೋ ಭ್ರಮೆನಾ, ನಿನ್ ಕಡೆಯಿಂದ ನಾವೆಲ್ಲ ಸಾಯ್ತಿದೀವಿ ಅಂತ ಇವರಪ್ಪ ಹೇಳ್ಬೇಕಾದ್ರೆ ಬಾಯಿಂದ ರಕ್ತ ಎಲ್ಲ ಬರ್ತಿದೆ. ಯೂಕಿಗೆ ತಲೆ ಕೆಟ್ಟು ಹೋಗಿ ಟೆನ್ಷನ್ ಅಲ್ಲಿ ಸೂಜಿ ದಾರ ತಗೊಂಡ್ ಬಂದು ತನ್ನ ಕಣ್ಣಿಗೆ ತಾನೇ ಒಲಿಗೆ ಹಾಕೊಳ್ಳೋಕೆ ನೋಡ್ತಾಳೆ.
ಆದ್ರೆ ಕಣ್ಣಿನ ರೆಪ್ಪೆಗೆ ಒಂದ್ಸಲ ಚುಚ್ಕೊಂತಿದ್ದಂಗೆ ನೋವು ಶುರು ಆಗಿ ಒಲಿಗೆ ಹಾಕೊಳ್ಳೋದೇ ಇಲ್ಲ. ನನ್ ಕೈಲಿ ಇದೆಲ್ಲ ಆಗಲ್ಲ ಅಂತ ಇಲ್ಲಿಂದ ಹೋಗ್ಬೇಕಾದ್ರೆ ಏನೋ ಆಗಲ್ವಾ ಅಂತ ಮನೆಯವರೆಲ್ಲ ನಗಾಡ್ಕೊಂಡು ಇವಳ ಹತ್ರನೇ ಬರ್ತಿದ್ದಾರೆ. ಅದೇ ಸೈಡ್ ಎಫೆಕ್ಟ್. ಯೂಕಿ ಹೆದರ್ಕೊಂಡು ಮತ್ತೆ ಮನೆಯಿಂದ ಓಡ್ತಾಳೆ, ತನ್ನ ಫ್ರೆಂಡ್ ನ ಮನೆಗೆ ಬರ್ತಾಳೆ. ಇಲ್ಲಿ ನೋಡಿದ್ರೆ ಅವಳ ಫ್ರೆಂಡ್ ನ ತಂದೆಗೆ ಹುಷಾರಿರ್ಲಿಲ್ವಲ್ಲ, ಅವರು ಸಾವನ್ನಪ್ಪಿದ್ದಾರೆ. ಫ್ರೆಂಡ್ ಹೇಳ್ತಾನೆ, ನಮ್ಮ ಮನೆಯಲ್ಲಿ ಯಾವತ್ತೂ ಆ ಆಚರಣೆ ಮಾಡ್ಲಿಲ್ಲ, ಅದಕ್ಕೆ ನಾವು ಇಲ್ಲಿವರೆಗೂ ದುಃಖದಲ್ಲೇ ಇದ್ವಿ, ಬೇರೆ ಅವರಿಗೆ ತೊಂದರೆ ಕೊಡಬಾರ್ದು ಅನ್ಕೊಂಡು ನಿಯತ್ತಾಗಿ ಬದುಕಿದ್ರು ಏನು ಪ್ರಯೋಜನ ಇಲ್ಲ, ನಾವು ಯಾವತ್ತೂ ಖುಷಿಯಾಗಿರೋಕ್ ಆಗ್ಲೇ ಇಲ್ಲ ಅಂದಾಗ, ಹಾಗೇನು ಇಲ್ಲ, ಖುಷಿಯಾಗಿರೋಕೆ ಬೇರೆ ದಾರಿ ಏನಾದ್ರೂ ಇರ್ಬೇಕಲ್ವಾ ಅಂತ ಕೇಳ್ತಾಳೆ ಯೂಕಿ. ಇದಕ್ಕೆ ಅವಳ ಫ್ರೆಂಡ್, ಖುಷಿಯಾಗಿರೋಕೆ ಬೇರೆ ದಾರಿ ಯಾವ್ದು ಇಲ್ಲ, ನಿನ್ನ ಹತ್ರ ಇನ್ನೂ ಸಮಯ ಇದೆ, ಮೊದ್ಲು ಇಲ್ಲಿಂದ ಹೋಗು ಅಂದ್ರು. ಇವಳು ಹೋಗದೆ ಇದ್ದಾಗ ಇವನೇ ಯೂಕಿನ ತಳ್ತಾನೆ. ಯೂಕಿ ಕೆಳಗೆ ಬಿದ್ದು ಒದ್ದಾಡ್ತಿದ್ದಾಳೆ, ಅಂದ್ರೆ ಸೈಡ್ ಎಫೆಕ್ಟ್ ಜಾಸ್ತಿನೇ ಆಗ್ತಿದೆ. ಇದನ್ನ ನೋಡಿದ ಇವಳ ಫ್ರೆಂಡ್ಗೆ ಗೊತ್ತಾಯ್ತು, ಇವಳು ಮತ್ತೆ ಆಚರಣೆ ಮಾಡ್ಲಿಲ್ಲ ಅಂದ್ರೆ, ಮಾಡೋಕೆ ಯಾರು ಸಿಗ್ಲಿಲ್ಲ ಅಂದ್ರೆ ಎಲ್ಲರೂ ಪ್ರಾಣ ಕಳ್ಕೊಂತಾರೆ ಅಂತ ಇವಳ ಕೈಯಲ್ಲಿ ತನ್ನ ಕತ್ತನ್ನ ಇಸ್ಕೋ ಹಾಗೆ ಮಾಡ್ತಾನೆ. ಯೂಕಿ ಬೇಡ, ಈ ರೀತಿ ಮಾಡ್ಬೇಡ ಅಂತ ಎಷ್ಟೇ ಕೇಳ್ಕೊಂಡ್ರು ಬಿಡಲ್ಲ. ಕೊನೆಗೆ ಈ ದುಃಖ ಎಲ್ಲ ಕಡಿಮೆ ಆಗಲ್ಲ, ಆಗ್ಬೇಕು ಅಂದ್ರೆ ನಾನು ರಿಚುವಲ್ ಮಾಡ್ಲೇಬೇಕು ಅಂತ ಒಪ್ಕೊಂಡ ಯೂಕಿ ಇವನ ಕತ್ತನ್ನ ಇಸ್ಕಿ ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ತಾಳೆ. ಅದೇ ಅಜ್ಜಿ ತಾತನ್ ಮನೆಯಲ್ಲಿ ಅಜ್ಜಿಗೆ ಡೆಲಿವರಿ ಟೈಮ್ ಬಂದಿದೆ. ಡೆಲಿವರಿನ ಕೂಡ ಡಿಫ್ರೆಂಟ್ ಆಗಿ ಒಂದು ರಿಚುವಲ್ ನ ರೀತಿ ಮಾಡ್ತಿದ್ದಾರೆ. ಕೊನೆಗೆ ಒಂದು ಮಗು ಹುಟ್ಟಿತು ಕೂಡ. ಇದು ಕೂಡ ಇವರು ಮೊದಲು ಮಾಡ್ತಿದ್ದ ರಿಚುವಲ್ ನ ಫಲಾನೇ ಆಗಿದೆ. ಮೊಮ್ಮಕ್ಕಳನ್ನ ಬೆಳೆಸೋ ಖುಷಿ ಮತ್ತೆ ಅನುಭವಿಸೋಕೆ ಸೊಸೆಗೆ ಇನ್ನೊಂದು ಮಗು ಕೇಳೋದು ಬೇಡ, ಅವಳಿಗೆ ತೊಂದರೆ ಕೊಡೋದು ಬೇಡ ಅಂತ ಇವರೇ ರಿಚುವಲ್ ನ ಸಹಾಯದಿಂದ ಮಗುವನ್ನ ಪಡ್ಕೊಂಡಿದ್ದಾರೆ. ಇಷ್ಟು ವರ್ಷ ರಿಚುವಲ್ ಮಾಡಿರೋದಕ್ಕೆ ಈ ಮಗು ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ಯೂಕಿ ವಾಪಸ್ ಬಂದಾಗ ಮಗುವನ್ನ ಕೈಯಲ್ಲಿ ಇಟ್ಕೊಂಡು ಅಜ್ಜಿ ಮತ್ತೆ ಬೇರೆ ಎಲ್ಲರೂ ತುಂಬಾನೇ ಖುಷಿಯಾಗಿದ್ದಾರೆ. ಇವ್ರಿಗೆ ಡಬಲ್ ಖುಷಿ ವಿಚಾರ ಏನಂದ್ರೆ, ಯೂಕಿ ಪ್ರಜ್ಞೆ ತಪ್ಪಿರೋ ತನ್ನ ಫ್ರೆಂಡ್ ನ ಎಳ್ಕೊಂಡ್ ಬಂದಿದ್ದಾಳೆ. ಎಲ್ಲರೂ ಸೇರಿ ಇವನನ್ನ ಆ ರೂಮ್ಗೆ ಕರ್ಕೊಂಡ್ ಬಂದು ಬಾಯಿ ಕಣ್ಣಿಗೆಲ್ಲ ಒಲಿಗೆ ಹಾಕಿ ಇವನಿಗೆ ತೊಂದರೆ ಕೊಡ್ತಾ ತಮ್ಮ ಫ್ಯಾಮಿಲಿಯಲ್ಲಿ ಖುಷಿಯನ್ನ ತುಂಬೋಕೆ ನಿರ್ಧಾರ ಮಾಡಿದ್ದಾರೆ. ಇದೆಲ್ಲ ಆಗಿ ಕೆಲವು ದಿನಗಳಾದ ಮೇಲೆ ಯೂಕಿ ಟೋಕಿಯೋಗೆ ವಾಪಸ್ ಬಂದಿದ್ದಾಳೆ. ಆಗ್ಲೇ ಇವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದಾನೆ, ಡಾಕ್ಟರ್. ಇವನು ಬಾಯ್ ಫ್ರೆಂಡ್ ತನ್ನ ಮನೆಗೆ ಇವಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ರೋಡ್ ಕ್ರಾಸ್ ಮಾಡ್ತಿದ್ದಾರೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಅಜ್ಜಿಗೆ ಯೂಕಿ ರೋಡ್ ಕ್ರಾಸ್ ಮಾಡೋಕೆ ಸಹಾಯ ಮಾಡಿದ್ಲಲ್ಲ, ಅದೇ ಅಜ್ಜಿ ಈಗ್ಲೂ ಇದ್ದಾರೆ, ಆದ್ರೆ ಸಹಾಯ ಮಾಡಲ್ಲ. ಎಷ್ಟು ಬದಲಾಗಿದ್ದಾಳೆ ಇವಳು ಅಂತ ನಾವು ನೋಡ್ಬೋದು. ಇದೇ ಜಾಗದಲ್ಲಿ ಮೊದಲು ಒಬ್ಬ ವ್ಯಕ್ತಿ ಇವಳ ಬ್ಯಾಗ್ ನ ಒತ್ಕೊಂಡು ಹೋದಾಗ ಸಹಾಯ ಮಾಡ್ದಲೆ ಹಾಗೆ ಹೋಗಿದ್ದ. ಅದೇ ರೀತಿ ಇವಳು ಕೂಡ ಈಗ ಮಾಡ್ತಿದ್ದಾಳೆ. ಹಾಗೆ ತನ್ನ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಮನೆಯ ಕಿಟಕಿ ಹತ್ರ ನಿಂತಿರೋ ಮಹಿಳೆ ಇವರನ್ನ ನೋಡಿ ಕಿಟಕಿ ಪರದೆಯನ್ನ ಮುಚ್ಚಿ ಹೋಗ್ತಾಳೆ. ಅಂದ್ರೆ ಅವಳು ಕೂಡ ರಿಚುವಲ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಯೂಕಿ ಸ್ಮೈಲ್ ಮಾಡ್ತಾ ನಿಂತಿದ್ದಾಳೆ. ಯಾಕೆ ತುಂಬಾನೇ ಖುಷಿಯಾಗಿರೋ ಹಾಗೆ ಕಾಣ್ತಿದ್ಯಲ್ಲ ಅಂತ ಇವಳ ಬಾಯ್ ಫ್ರೆಂಡ್ ಕೇಳಿದಾಗ, ಹೌದು ನಾನು ಖುಷಿಯಾಗೇ ಇದ್ದೀನಿ ಅಂತ ಯೂಕಿ ಹೇಳ್ತಾಳೆ. ಅಂದ್ರೆ ಖುಷಿಯಾಗಿರೋಕೆ ಇವಳ ಫ್ಯಾಮಿಲಿ ಮತ್ತೆ ಬೇರೆ ಎಲ್ಲರೂ ಮಾಡ್ತಿರೋ ಆಚರಣೆಯನ್ನ ಸಂಪೂರ್ಣವಾಗಿ ಒಪ್ಕೊಂಡಿದ್ದಾಳೆ. ಅಂದ್ರೆ ಇಲ್ಲಿ ಏನಾಯ್ತು ಅಂದ್ರೆ, ಖುಷಿಯಾಗಿರೋಕೆ ಒಂದು ಆಚರಣೆಯನ್ನ ಮಾಡಿ ಹೆಂಗಾಗಿರೋರ್ನ ಬಲಿ ಕೊಟ್ಟು ಅಂದ್ರೆ ಅವರಿಗೆ ನೋವು ಕೊಡ್ತಿರ್ತಾರೆ. ಇದನ್ನ ಮೊದ್ಲೇ ಯೂಕಿ ಅಜ್ಜಿ ತಾತನೂರಿಗೆ ಬರೋಕು ಮುಂಚೆನೆ ರೋಡ್ ಕ್ರಾಸ್ ಮಾಡೋಕೆ ಒಬ್ರು ಅಜ್ಜಿಗೆ ಸಹಾಯ ಮಾಡಿದಾಗ ನಿಂತರ ಹೆಂಗಾಗಿರೋರ್ನ ನಮ್ಗೋಸ್ಕರ ಬಲಿ ಕೊಡ್ತಿದ್ದಾರೆ. ಅದೇ ಬೇಜಾರು ಅಂದಾಗ ಯಾಕೆ ಈ ರೀತಿ ಹೇಳಿದ್ರು ಅಂತ ಯೂಕಿಗೆ ಗೊತ್ತಾಗಿರ್ಲಿಲ್ಲ. ಯಾಕೆ ಅಂತ ಈಗ ಗೊತ್ತಾಗ್ತಿದೆ. ಎಲ್ಲರೂ ಖುಷಿಯಾಗಿ ಇರೋಕೆ ಒಂದು ಆಚರಣೆಯನ್ನ ಮಾಡೋಕೆ ಕಲ್ತ್ಕೊಂಡಿದ್ದಾರೆ. ಈ ಆಚರಣೆಗೆ ಮುಖ್ಯವಾಗಿ ಬೇಕಾಗಿರೋದೇ ಹೆಂಗಾಗಿರೋ ಅಂತವ್ರು. ಮೂವಿಯಲ್ಲಿ ಎಲ್ಲವನ್ನ ವಿಚಿತ್ರವಾಗಿ ತೋರಿಸಿರ್ಬೋದು, ಆದ್ರೆ ಸಮಾಜದಲ್ಲಿ ನಿಜವಾಗ್ಲೂ ನಡೆಯೋದನ್ನ ರಿಯಾಲಿಟಿನ ತೋರಿಸಿದ್ದಾರೆ ಈ ಒಂದು ಆಚರಣೆಯ ಕಾನ್ಸೆಪ್ಟ್ ನ ಸಹಾಯದಿಂದ. ಜಪಾನ್ ಅಷ್ಟೇ ಅಲ್ಲ, ಎಲ್ಲಾ ಕಡೆ ತುಂಬಾನೇ ಜನ ತಮ್ಮ ಖುಷಿಯ ಸಾಮ್ರಾಜ್ಯವನ್ನ ಬೇರೆಯವರ ದುಃಖದ ಮೇಲೆ ಕಟ್ಕೊಂಡಿರ್ತಾರೆ. ಹಿಂದಿನ ಕಾಲದಲ್ಲಿ ಕೆಲವು ಜನ ಹಣ ಇರೋ ಅಂತವ್ರು, ಶ್ರೀಮಂತರು ಬಡವರನ್ನ ಟಾರ್ಗೆಟ್ ಮಾಡಿ ಹೊಡೆದು ಬಡ್ದು ತಮ್ಮ ಕೆಲಸ ಮಾಡಿಸ್ಕೊಂತಿದ್ರು, ಗುಲಾಮರ ತರ ಕೆಲಸಕ್ಕೆ ಇಟ್ಕೊಂಡಿದ್ರು. ಈಗಿನ ಕಾಲದಲ್ಲೂ ಇದೇ ರೀತಿ ಆಗ್ತಿದೆ. ಗುಲಾಮಗಿರಿಗೆ ಹೆಸರು ಚೇಂಜ್ ಆಗಿದೆ ಅಷ್ಟೇ. ಕೆಲಸ ಮಾಡೋಕೆ ಹಣ ಏನೋ ಕೊಡ್ತಾರೆ, ಅದ್ರ ಜೊತೆಗೆ ಒದ್ದಾಟ, ಹಿಂಸೆ ಎಲ್ಲ ಫ್ರೀ ಆಗಿ ಬರುತ್ತೆ. ಕೊಡೋ ಹಣಕ್ಕಿಂತ ಎಕ್ಸ್ಟ್ರಾ ಕೆಲಸ ಮಾಡಿಸ್ಕೊಡೋರು ಕೂಡ ಇದ್ದಾರೆ. ಇಷ್ಟ ಇದ್ರು ಇಲ್ದೇ ಇದ್ರು ಇದನ್ನ ಒಪ್ಕೊಂಡು ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ. ಹೇಗೆ ಯೂಕಿ ರಿಚುವಲ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರು ಕೊನೆಯಲ್ಲಿ ಒಪ್ಕೊಂಡ್ಲೋ ಅದೇ ತರ. ಹೀಗೆ ತುಂಬಾನೇ ಒಳ್ಳೆ ಮನ್ಸಿರೋರು, ಬೇರೆಯವ್ರಿಗೆ ಕೆಟ್ಟದನ್ನ ಬಯಸದೇ ಇರೋರು ಕೂಡ ಸಮಾಜದ ಒತ್ತಡದಿಂದ ತಪ್ಪು ದಾರಿ ಹಿಡಿಯೋ ಹಾಗಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಒಳ್ಳೆಯವರು ಕೂಡ ಕೆಟ್ಟ ದಾರಿ ಹಿಡಿಯೋವರೆಗೂ ಈ ಸಮಾಜ ಅವರನ್ನ ಬಿಡಲ್ಲ. ಕೊನೆಗೂ ಆಯ್ಕೆ ಮಾಡೋಕೆ ಆಪ್ಷನ್ಸ್ ಇಲ್ದೆ ಕೆಟ್ಟ ದಾರಿಯನ್ನೇ ಆಯ್ಕೆ ಮಾಡ್ತಾರೆ. ಇದಷ್ಟೇ ಅಲ್ಲ, ಮಕ್ಕಳು ಮೊಮ್ಮಕ್ಕಳು ತಮ್ಮ ತಂದೆ ತಾಯಿ ಅಜ್ಜಿ ತಾತಂದಿರನ್ನ ನೋಡ್ಕೊಳ್ಳೋಕೆ ತಮ್ಮ ಕನಸನ್ನ ಆಸೆಗಳನ್ನ ಪಕ್ಕಕ್ಕೆ ಇಟ್ಟು ಜವಾಬ್ದಾರಿನ ಆಯ್ಕೆ ಮಾಡ್ಕೊಂತಾರೆ. ಯುಕೆಯ ಫ್ರೆಂಡ್ ಕೂಡ ಅದನ್ನೇ ಮಾಡ್ದ. ಜಪಾನ್ ಅಲ್ಲಂತೂ ಮಕ್ಕಳನ್ನ ನೋಡ್ಕೊಳ್ಳೋಕ್ ಆಗಲ್ಲ, ಹಣ ಎಲ್ಲಿಂದ ತರೋದು, ಕೆಲಸದ ಒತ್ತಡವನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತೆಲ್ಲ ಯೋಚನೆ ಮಾಡಿ ಗಂಡ ಹೆಂಡತಿ ಆಮೇಲೆ ಮಕ್ಕಳು ಏನೂ ಬೇಡ ಅನ್ನೋ ಪರಿಸ್ಥಿತಿ ಬಂದಿದೆ. ಜಪಾನ್ ನಲ್ಲಿ ನಿಜವಾಗ್ಲೂ ಇದು ಆಗ್ತಿರೋದು ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರ ಸ್ನೇಹಿತರೆ. ಅದಕ್ಕೆ ಮೂವಿಯಲ್ಲಿ ಅಜ್ಜಿ ಮಕ್ಕಳಿಗೆ ಯಾಕೆ ತೊಂದರೆ ಕೊಡೋದು ಅಂತ ಆಚರಣೆ ಮುಖಾಂತರ ಅಜ್ಜಿನ ಮಗುವಿಗೆ ಜನ್ಮ ನೀಡ್ತಾರೆ. ಅದು ರಿಯಲ್ ಆಗಿ ಆಗೋಕಂತೂ ಸಾಧ್ಯನೇ ಇಲ್ಲ, ಯಾವ್ದಾದ್ರು ಆಚರಣೆನೆ ಮಾಡ್ಬೇಕು ಅಷ್ಟೇ. ಸೊ ಈ ವಿಚಾರಗಳನ್ನ ಮೂವಿಯಲ್ಲಿ ತಮ್ಮದೇ ಆದ ರೀತಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಮೂವಿ ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.